ಹಾಯ್ ನಮಸ್ಕಾರ ಕನ್ನಡಿಗರೇ, ಮತ್ತೊಮ್ಮೆ ನಿಮ್ಮ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಯದು ತಿಲಕ. ಇವತ್ತಿನ ದಿನ ಭದ್ರಾ ಪರ್ಯಂತರದ ಮುಂದಿನ ಅಧ್ಯಾಯವನ್ನು ನೋಡೋದಕ್ಕೂ ಮುಂಚೆ ನನ್ನ ಧ್ವನಿ ಈ ವಿಡಿಯೋದಲ್ಲಿ ಕೇಳೋಕ್ಕೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಮ್ಯೂಟ್ ಮಾಡಿ ವಿಡಿಯೋದಲ್ಲಿರುವಂಥ ಕಥೆನ ಓದಬಹುದು. ಕತೆ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದೆ ಕತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಗಲಿದೆ ಅನ್ನುವಂಥ ಭರವಸೆಯನ್ನು ನೀಡ್ತೀನಿ. ಹಾಗೆ ಆ ಭರವಸೆಯೊಂದಿಗೆ ಮುಂದಿನ ಅಧ್ಯಾಯವನ್ನು ನೋಡೋಣ ಬನ್ನಿ. ಮಿಸ್ಟರ್ ಜೈ, ನಿಮ್ಮ ಸಮಸ್ಯೆ ಏನು ಅಂತ ಕೇಳಬಹುದೇ? ನಾನೇ ಬೇಕಾದರೆ ಆಪ್ಷನ್ ಕೊಡ್ತೀನಿ. 1ನೇದು ಲವ್ ಫೇಲ್ಯೂರು, 2ನೇದು ಬಿಸ್ನೆಸ್ ಲಾಸು, 3ನೇದು ಫ್ಯಾಮಿಲಿ ಟೆನ್ಷನ್ ಅಥವಾ 4ನೇದು ಮೇಲಿನ್ಯಾವುದು ಅಲ್ಲ. ಭದ್ರನ ವ್ಯಂಗ್ಯ ಎದುರಿರುವ ವ್ಯಕ್ತಿಯನ್ನು ಕಿಚಾಯಿಸುವ ಬದಲು ಅವನಲ್ಲಿರುವ ಧೈರ್ಯವನ್ನು ಕಿತ್ತು ತಿನ್ನುತ್ತೆ. ಅವನಿಂದ ಉತ್ತರ ಬಾರದಾಗ DR ಮತ್ತೆ ಕೇಳಿದ್ದ, ನಿಮಗೆ ಸಹಾಯವಾಣಿ ಬೇಕಾ ಅಥವಾ ವೀಕ್ಷಕರ ಸಹಾಯ ಬೇಕಾ, ಇಲ್ಲ 50-50 ಬೇಕಾ? ಇದು ಕೂಡ ನಮ್ಮಲ್ಲಿ ದೊರಕುತ್ತೆ ಎಂದು ಎದ್ದು ನಿಂತವನ ನೋಟದ ಕಾವು ಅಲ್ಲಿ ಪಸರಿತ್ತು. ಜೈ ತಡ ಮಾಡಲಿಲ್ಲ. ಸೀದಾ ಬಂದು ಅಪ್ಪನ ಕಾಲು ಹಿಡಿದು ಕ್ಷಮೆ ಯಾಚಿಸಲು ಮೊದಲಿಡ್ತಾನೆ. ಆದರೆ ಅವನದು ಮಾತ್ರ ಮಹಾಮೌನ. ಮಗ ಅಷ್ಟು ಕೇಳಿಕೊಂಡ್ರೂ ಕಲ್ಲಿನಂತೆ ನಿಂತಿದ್ದಂಥ DR ಕೊನೆಗೆ ಅನಿಯನ್ನು ಉದ್ದೇಶಿಸಿ, ನಿನ್ನ ಅಣ್ಣ ಮತ್ತು ಮಾವಂಗೆ ಹೇಳನಿ, ಮನೆಯೊಳಗಿದ್ರೆ ಮಾತ್ರ ಅದು ಗುಟ್ಟು. ಡಿಪ್ರೆಷನ್ ಅನ್ನೋ ಹೆಸರಲ್ಲಿ ಸಮಸ್ಯೆಗಳನ್ನು ದೊಡ್ಡದು ಮಾಡಿಕೊಳ್ಬಾರ್ದು. ಬೆಳೆದು ನಿಂತಿರೋರು ಹೀಗೆ ಚೈಲ್ಡ್ಗಳ ಥರ ಆಡೋದು ನೋಡಿ ನನಗೆ ನಾಚಿಕೆ ಆಗುತ್ತೆ, ಈ ಬೆಪ್ಪ ನನ್ನ ಮಕ್ಕಳನ್ನು ನೋಡಿದ್ರೆ ಅಂದು ಮಕ್ಕಳತ್ತ ತಿರುಗಿ, ಲೇ ನನ್ನ ಮಕ್ಕಳ, ನನಗೆ ನಿಮಗಿಂತ ದೊಡ್ಡ ಸಮಸ್ಯೆಗಳು ಇದ್ದವು. ನೀವೇನಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಎಂದಾಗ ಹಫಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ಎಂದು ಕೈ ಎತ್ತಿ ನಮಸ್ಕಾರ ಮಾಡಿದ್ದ. ಅವನ ಮಾತಿಗೆ ಸುಬಿ ಜೋರಾಗಿ ನಕ್ಕಿದ್ದ. ಭದ್ರನಿಗೂ ನಗು ಬಂದಿತ್ತು. ಆದರೆ ಅಣ್ಣ ತಮ್ಮ ಇಬ್ಬರು ತಲೆ ತಗ್ಗಿಸಿ ನಿಂತಿದ್ರು. ತನ್ನ ನಗುವನ್ನಂತಹ ತಡೆದ DR ಗಂಭೀರ ವದನಕ್ಕೆ ತಿರುಗಿದ್ದ. ಇಬ್ಬರಿಗೂ ಅವನಿಂದ ಸಿಕ್ಕಿದ್ದು ಆಜ್ಞೆ. ಇಬ್ಬರು ಮಾತಾಡಿಕೊಂಡು ನಿಮ್ಮ ಸಮಸ್ಯೆ ಸರಿ ಮಾಡಿಕೊಂಡು ಬಂದರೆ ನನ್ನ ಮನೆಗೆ ಪ್ರವೇಶ, ಇಲ್ಲ ಅಂದರೆ ನಿಮ್ಮ ದಾರಿ ನೀವು ನೋಡಿಕೊಂಡು ಬಿಡಿ. ಹಾಗೆ ನನ್ನ ಸೊಸೆಯರನ್ನು ಮರೆತು ಬಿಡಿ ಎನ್ನುತ್ತಾ ಅಲ್ಲಿಂದ ಹೊರಡಲು ತಯಾರಾಗಿ ಮತ್ತೆ ತಿರುಗಿ, ದೊಡ್ಡವನು ಮನಸ್ಸಿನಿಂದ, ಚಿಕ್ಕವನು ಮೆದುಳಿನಿಂದ ಯೋಚನೆ ಮಾಡಿದ್ರೆ ಸಮಸ್ಯೆ ದೊಡ್ಡದೇ ಅಲ್ಲ. ಈ ಮನಸ್ಸು ಮೆದುಳು ಇದ್ದರೆ ಯೋಚನೆ ಮಾಡಿ ಎಂದು ಅಲ್ಲಿಂದ ಹೊರಟು ಬಿಟ್ಟ. ಅವನನ್ನು ಉಳಿದವರೆಲ್ಲ ಹಿಂಬಾಲಿಸಿದರು. ಅಲ್ಲಿ ಉಳಿದಿದ್ದು ಇಬ್ಬರು ವಿರುದ್ಧ ದಿಕ್ಕಿಗೆ ಎದುರಾಗಿ ನಿಂತು ತಲೆ ತಗ್ಗಿಸಿದ್ದರು. ಸ್ವಲ್ಪ ಸಮಯದ ನಂತರ ಮೊದಲು ಹೆಜ್ಜೆ ಇಟ್ಟಿದ್ದು ಜೈ. ಶಿಲೆಯಂತೆ ನಿಂತಿದ್ದ ತಮ್ಮನ ಬಳಿಗೆ ಬಂದವನ ಕಣ್ಣೆತ್ತಿಯೂ ನೋಡಲಿಲ್ಲ ಅವ. ತಮ್ಮನ ಕೈ ಹಿಡಿದು, ಶ್ರುತಿ ವಿಷಯದಲ್ಲಿ ನಂದೇನೂ ತಪ್ಪಿಲ್ಲ ಕಣೋ, ಆದರೂ ಪಾಪ ಪ್ರಜ್ಞೆ ಕಾಡುತ್ತಾ ಇರೋದು ಈ ನಿನ್ನ ಮೌನದಿಂದ ಎಂದಿದ್ದ. ಅವನ ಕೈ ಹಿಡಿದ ವಿಜಿ, ನನಗೆ ಇದೆಲ್ಲ ಗೊತ್ತಿಲ್ಲ ಅಂತ ನನಗೆ ಹೇಳೋದಕ್ಕೆ ಬರಬೇಡ ನೀನು. ನನಗೆಲ್ಲ ಗೊತ್ತಿದೆ. ಆದರೆ ನೀನು ಮಾತಾಡೋ ಹೊತ್ತಲ್ಲಿ ಬಾಯಿ ಸತ್ತವನ ಹಾಗೆ ಇದ್ದಿದ್ದಕ್ಕೆ ಏನೆಲ್ಲ ಆಯಿತು ನೋಡು. ನೀನು ಯಾವಾಗ ಇಷ್ಟು ಹೇಡಿಯಾಗಿದ್ದು? ನನ್ನ ಹತ್ರ ಬಂದು ಬೈದು ಹೇಳಬಹುದಾಗಿತ್ತು ನೀನು. ಆದರೆ ನೀನೇನು ಮಾಡಿದ್ದು? ದೂರ ಓಡಿ ಹೋದೆ. ಹಾಗಾಗಿ ನಾನಿನ್ನ ಹಿಂಬಾಲಿಸಲಿಲ್ಲ ಎಂದಿದ್ದ. ಕೊನೆಗೆ ಅಣ್ಣ ತಮ್ಮಂದಿರ ಕೋಪ ಮನಸ್ತಾಪ ಎಲ್ಲವೂ ಕರಗಿತ್ತು. ನಾವುಗಳು ಹೀಗೆ ಒಂದಿಲ್ಲೊಂದು ಯೋಚನೆಯನ್ನು ತಲೆಯಲ್ಲಿಟ್ಕೊಂಡು ನಮ್ಮ ನೆಮ್ಮದಿ ಜೊತೆಗೆ ನಮ್ಮವ್ರ ನೆಮ್ಮದಿನೂ ಕೂಡ ಹಾಳು ಮಾಡಿ ಕೊಳ್ಳಿ ಇಟ್ಟು ಸುಮ್ಮನೆ ಆಗಿರ್ತೀವಿ. ಪರಸ್ಪರ ಚಿಂತಿಸಿ ಯೋಚಿಸಿ ಮಾತಾಡಿದರೆ ಬೆಟ್ಟ ಕೂಡ ಹುಲ್ಕಡ್ಡಿಯಾಗುತ್ತೆ ಸ್ನೇಹಿತರೆ. ಅದಕ್ಕೆ ತಾಳ್ಮೆ ಇರಬೇಕು ಅಂತ ಹೇಳೋದು. ವಿಜಿ 2 ದಿನಗಳ ಹಿಂದೆ ಅಪ್ಪನೊಂದಿಗೆ ಮಾತಾಡಿದಂಥ ಮಾತುಗಳಿಗೆ, ತನ್ನ ಅಚಾತುರ್ಯವಾದಂಥ ಮಾತುಗಳಿಗೆ ನೊಂದ್ಕೊಳ್ತಾನೆ. ಅದಕ್ಕೆ ತಮ್ಮನನ್ನು ಸಂತೈಸಿ, ವಿಜಿ ನೀನು ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋ ಬುದ್ಧಿವಾದಗಳನ್ನು ಹೇಳ್ತಾರೆ. ಕೊನೆಗೆ ಅಣ್ಣ ತಮ್ಮ ಇಬ್ಬರು ಭದ್ರನಲ್ಲಿ ಕ್ಷಮೆ ಕೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರು. ರಾತ್ರಿ ಹೊತ್ತಾಗಿ ಮನೆಗೆ ಬಂದಿದ್ದನ್ನ ಅಪ್ಪನ್ನ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಇಬ್ಬರು ಮಲಗ್ತಾರೆ. ಮುಂಜಾನೆ ವಿಜಿಯನ್ನು ಎಚ್ಚರ ಮಾಡಿದ್ದು ಅವನಿಗೆ ಬಂದಂತಹ ಒಂದು ಫೋನ್ ಕರೆ. ಯಾರು ಅಂತ ನೋಡ್ತಾನೆ, ತನ್ನ ಸ್ನೇಹಿತ ಯಶವಂತ್. ಪಕ್ಕದಲ್ಲೇ ಇದ್ದಂತಹ ಗೊಂಬೆಯ ಹಣೆಗೆ ಮುತ್ತಿಟ್ಟು ಯಶವಂತ್ನ ಫೋನ್ ಸ್ವೀಕಾರ ಮಾಡ್ತಾನೆ. ಅತ್ತ ಯಶವಂತ್ ಅಳು ಸ್ಪಷ್ಟವಾಗಿತ್ತು. ಸಂಪೂರ್ಣವಾಗಿ ಎಚ್ಚರ ಆದಂತಹ ವಿಜಿ, ಹೇ ಯಶು ಏನಾಯಿತು ಎಂದು ಹಾಸಿಗೆ ಬಿಟ್ಟಿದ್ದ. ವಿಜು, ಅಭಿಷಾ ಡೆಡ್ ಬಾಡಿ ಸಿಕ್ಕಿದೆ ಕಣೋ ಎಂದವನ ಅಳು ಇಮ್ಮಡಿಯಾಗಿತ್ತು. ಏನು ಹೇಳ್ತಾ ಇದೆಯಾ ಯಶು ಎಂದವನ ಮಾತಲ್ಲಿ ಇದನ್ನು ನಂಬಿದಂತೆ ಕಾಣಲಿಲ್ಲ. ಹೌದು ಕಣೋ, ನಾನಿಲ್ಲೇ ಇದ್ದೀನಿ, ಬೇಗ ಬಾ ಎಂದು ಅಡ್ರೆಸ್ ಹೇಳಿದ್ದಾವ. ಬರ್ತೀನಿ ಎನ್ನುತ್ತಾ ಕರೆ ತುಂಡರಿಸಿ ವಿಜು ಬೇಗ ಮುಖ ತೊಳೆದು ತೊಟ್ಟಿದ್ದ ಬಟ್ಟೆಯಲ್ಲೇ ಹೊರ ನಡೆದ. ಹಾಲಿನಲ್ಲಿ ಕುಳಿತಿದ್ದ ಅಪ್ಪ ಚಿಕ್ಕಪ್ಪ ಇಬ್ಬರಿಗೂ ಯಶು ಹೇಳಿದ್ದನ್ನು ಹೇಳಿದ್ದ. ಅವರು ಕೂಡ ಶಾಕ್ ಆಗಿದ್ರು. ಜೊತೆಗೆ ಇವನೊಂದಿಗೆ ಸ್ಥಳಕ್ಕೆ ಹೊರಟಿದ್ರು. ಆಗಲೇ ದೇಹದ ಪರೀಕ್ಷೆಯಾಗಿ ಅದು ಅವಳದೇ ಶವ ಎನ್ನುವುದು ಖಾತ್ರಿ ಆದ ಮೇಲೆ ಯಶವಂತ್ ವಿಜುಗೆ ಕರೆ ಮಾಡಿದ್ದ. ಆಸ್ಪತ್ರೆ ತಲುಪಿದ ಮೂವರು ಹೊರಗೆ ನಿಂತ ವಿಜುವನ್ನು ಸಮೀಪಿಸಿದ್ರು. ದೇಹ ಕೊಳೆತ ಸ್ಥಿತಿಯಲ್ಲಿ ಇತ್ತಂತೆ. ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ನೋಡಿದ ಕಡೆಗೆ DNA ಟೆಸ್ಟ್ ಆದಮೇಲೆ ಕನ್ಫರ್ಮ್ ಆಗಿದೆ ಎಂದವನ ಕಣ್ಣೀರು ನಿಲ್ಲಲಿಲ್ಲ. ಕೈಲಾಗದಷ್ಟು ಸಹಾಯ ಮಾಡಿದ್ದ ವಿಜಿ ಗೆಳೆಯನಿಗೆ, ಜೊತೆಗೆ
ಅವಳನ್ನು ಹುಡುಕಲು ಸಾಧ್ಯ ಆಗದಿದ್ದಕ್ಕೆ ಕ್ಷಮೆ ಕೇಳ್ತಾನೆ. ಇದರ ಮಧ್ಯೆ ಇದೆಲ್ಲ ನ್ಯೂಸ್ ಚಾನಲಲ್ಲಿ ಬರ್ತಾ ಇತ್ತು. ಅದನ್ನು ನೋಡಿದಂಥ ಆ 2 ನಯನಗಳು ಭಯದ ಆಗರವಾಗಿದ್ವು. ಅವುಗಳಲ್ಲಿ ಕಣ್ಣೀರಿನ ಬಿಂದುಗಳ ಕಟ್ಟೆ ಒಡೆದಿತ್ತು. ಆ ಕಣ್ಣುಗಳ ಒಡತಿ ದುರ್ಗಾ. ಅವಳ ಕೈಕಾಲು ಸಣ್ಣಗೆ ನಡುಗಲು ಮೊದಲಿಟ್ಟಿದ್ದವು. ಹಣೆಯಲ್ಲಿ ಬೆವರ ಸಾಲುಗಳು ಮೂಡಿದ್ದವು. ತಕ್ಷಣ ಅವಳ ಫೋನು ಸದ್ದು ಮಾಡಿತ್ತು. ಅದೊಂದು ಹೆಸರಿಲ್ಲದ ನಂಬರ್. ಹಲೋ ಎಂದಳು ತನ್ನ ಭಯವನ್ನು ನಿಯಂತ್ರಿಸುತ್ತಾ. ಹೇಗಿದ್ದೀಯಾ ದುರ್ಗಾ ಎನ್ನುವ ಸ್ವರ ಅವಳ ಭಯದ ನಿಯಂತ್ರಣವನ್ನೇ ತಪ್ಪಿಸಿಬಿಟ್ಟಿತ್ತು. ನೀನಾ ಎಂದವಳ ಉದ್ಗಾರ ಕೇಳಿಯೇ ಅತ್ತಲಿಂದ ವ್ಯಕ್ತಿ ಜೋರಾಗಿ ನಕ್ಕಿದ್ದ. ನ್ಯೂಸ್ ನೋಡಿದ್ಯಾ ಎಂದಾಗ ಅವಳದೇ ಜೋರಾಗಿ ಹೊಡೆದುಕೊಳ್ಳಲು ಮೊದಲಿಟ್ಟಿತ್ತು. ನೋಡಿದ್ಯಾ ಅಲ್ವಾ, ಅಭಿಷ ದೇಹ ಸಿಕ್ಕಿದೆ. ಸಿಕ್ಕಿಬಿದ್ದೆ ದುರ್ಗಾ ನೀನು ಎಂದ ಸ್ವರ ಗಹಗಹಿಸಿ ನಕ್ಕಿತ್ತು. ದುರ್ಗಾ ಭಯದಿಂದ ಬೆವೆತು ಹೋಗಿದ್ದಳು. ಆ ಸ್ವರ ಮತ್ತವಳನ್ನು ಕರೆಯಿತು. ನೋಡಿದ್ಯಾ ಅಲ್ವಾ, ಅಭಿಷ ದೇಹ ಸಿಕ್ಕಿದೆ. ಸಿಕ್ಕಿಬಿದ್ದ ನೀನು ಅಂದು ಮತ್ತೊಮ್ಮೆ ಗಹಗಹಿಸಿ ನಕ್ಕಾಗ ಬೆವತು ಹೋದಳು ದುರ್ಗಾ. ನೀನೇ ಅಭಿಷಾನ ಕೊಂದಿದ್ದು ಅಂತ ಹೇಳಿಬಿಡ್ಲಾ ದುರ್ಗಾ ಎಂದ ಧ್ವನಿಯ ಕೇಕೆ ನಗು ಅವಳ ಕಿವಿಯಲ್ಲಿ ಕಾದ ಸೀಸದಂತೆ ನುಗ್ಗಿತ್ತು. ಪ್ಲೀಸ್ ಬೇಡ ಎಂದ ದುರ್ಗಾ ಧ್ವನಿಯಲ್ಲಿ ತುಂಬಿದ್ದು ಪಾಪ ಪ್ರಜ್ಞೆಯ ಭಯ ಮಾತ್ರ. ಸ್ನೇಹಿತರೆ, ಇದು ಇಲ್ಲಿಯವರೆಗಿನ ಕತೆ. ಇನ್ಮುಂದೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಓಡುತ್ತೆ. ದಯವಿಟ್ಟು ಕತೆನ ಓದಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.